ಸುಖ ಕ್ಷೇಮಗಳು ಮುಂದೇನಪ್ಪಣೆ? ಮಂತ್ರಿ ನಿನ್ನಂತ ಮಂತ್ರಿ ನನ್ನ ಸೈನ್ಯದಲ್ಲಿರುವ ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೆ ಯಾವ ತೊಂದರೆಯೂ ಬರದು. ನಮ್ಮ ರಾಜ್ಯದ ಸೈನ್ಯವು ಕಂಡರೆ ಬಹಳಾಷ್ಟರ ಸೈನ್ಯವು ಎದರ ಇನ್ನಷ್ಟಿರುವುದು ಮುಂದೇನಪ್ಪಣೆ? ನಿನ್ನಂತ ಸೈನ್ಯಾಧೀಶರು ನನ್ನ ರಾಜ್ಯದಲ್ಲಿರುವಾಗ ಯಾವ ಕುಂದು ಬರೆದು ಬರದು. ಈ ಶೀಘ್ರವೂ ಆಗಬಾರದು. ಏನು ನಾಲ್ಕು ರಾಜೇಂದ್ರ, ನಿಮಗೆ ಎಲ್ಲರಿಗೂ ಮಂಗಳವಾಗಲಿ ಮೇಲೆ ಹೇಳು. ಪೂಜ್ಯರೇ, ಈ ಶತಕೋಪ ರಾಜೇಂದ್ರ, ಈ ಶತಕೋಪವಾದ ಸಿಂಹಾಸನವು ರಾಜಾದಿರಾಜರಾದ ದಿನಗಲ್ಲದೆ ನನಗಿಲ್ಲಿಂದಲೂ ಸಾಧ್ಯವಯ್ಯ. ಈ ಸಭಾಸ್ಥಾನದಲ್ಲೇ ಕುಳಿತುಕೊಳ್ಳಿ. ಹಾಗಲಿ ತಮ್ಮ ಇಷ್ಟದಂತೆ ಕುಳಿತುಕೊಳ್ಳಿ. ಹಾಗೆ ಆಗಲಿ. ಪೂಜ್ಯರೇ, ಇತ್ತ ಬರುವಂತರಾಗಿ. ನಾರಾಯಣ ನಾರಾಯಣ. ಕಾರಣ ಯಾವ ಯಾವ ಲೋಕದಲ್ಲಿ ಏನೇನು ನಾವು ಪೂಜ್ಯರೇ, ನನ್ನಲ್ಲಿ ಒಂದು ವ್ಯತ್ಯಯ ಉಂಟಾಗಿರುವುದು, ಅದನ್ನು ಕೊಡೋದಕ್ಕಿಂತ ತಮ್ಮಲ್ಲಿ ಬೇಡಿಕೊಳ್ಳುವುದು. ನಾರಾಯಣ ರಾಜೇಂದ್ರ, ನಿನಗೆ ಅಂತ ಬಂದಿರುವ ಕಷ್ಟವಾದರೂ ಏನು? ಪೂಜ್ಯರೇ, ಕಳಿಂಗ ರಾಜ್ಯವನ್ನು ಆಳುತ್ತಿರುವ ಆ ಸಕ್ಕತ್ತ ಮಹಾರಾಜನಿಗೆ ನಾವು ತಪ್ಪವನ್ನು ಕೊಡುತ್ತಿದ್ದೆವು. ಕೆಲವು ವರ್ಷಗಳಿಂದ ಕೊಡಗು ಮೀಸಲಿಂದ ಅವರು ಏನಾದರೂ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಏನೋ ಮಾಡೋದು ಅದನ್ನು ರಾಜೇಂದ್ರ,
ಆ ಸತ್ಯವ್ರತ ಮಹಾರಾಜನು ಆ ಶನಿದೇವರ ಶಾಪಕ್ಕೆ ಗುರಿಯಾಗಿ ದುರ್ಗವನ್ನು ಏರಿ ಕಾಡಿಗೆ ಹೋದವರು ಇನ್ನೂ ಬರಲೇ ಇಲ್ಲ. ಅದು ಹುಂಜವೇ ಆ ಸತ್ಯವ್ರತ ಮಹಾರಾಜನು ದುರ್ಗವನ್ನೇರಿ ಕಾಡಿಗೆ ಹೋದರು ಮತ್ತೆ ಬರಲಿಲ್ಲವೇ? ಹಾಗಾದರೆ ಆ ಕಡೆಗೆ ಅದರಲ್ಲಿ ಯಾರಿವರು? ರಾಜೇಂದ್ರ, ಓರ್ವ ಮಂತ್ರಿ ಇರುವನು. ಆ ಮಂತ್ರಿಯನ್ನು ನೀನು ಸೆರೆ ಹಿಡಿದು ಮುಳ್ಳಿನ ಪಂಜರದಲ್ಲಿ ಇಟ್ಟುಕೊಂಡರೆ ನಿನ್ನ ಕಾರ್ಯವೂ ಜಯವಾಗದು, ನನ್ನ ಕಾರ್ಯವೂ ಜಯವಾಗುವುದು. ಹುಂಜವೇ ಹಾಗೆ ಮಂತ್ರಿ ಸೈಲೆಂಟರೇ ಸೈನ್ಯವನ್ನು ಸಿದ್ಧಪಡಿಸಿ. ನಾರಾಯಣ ನಾರಾಯಣ, ನಾನು ಬಂದ ಕಾರ್ಯವು ಕೈಗುಡಿದಂತೆ ಆಗಿತ್ತು. ನಾನಿನ್ನು ಕೈಲಾಸಕ್ಕೆ ಹೋಗಿ ಬರುವನು. ನಾರಾಯಣ ನಾರಾಯಣ. ಪಾಂಡುರಂಗ ಬಿಟ್ಟಲ್ಲ, ಜೈ ಪಾಂಡುರಂಗ ಬಿಟ್ಟಲ್ಲ. ಬಿಟ್ಟಲ್ಲ ಬಿಟ್ಟಲ್ಲ, ಪಾಂಡುರಂಗ ಬಿಟ್ಟಲ್ಲ, ಜೈ ಪಾಂಡುರಂಗ ಬಿಟ್ಟಲ್ಲ, ಜೈ ಪಾಂಡುರಂಗ ಬಿಟ್ಟಲ್ಲ ಬಿಟ್ಟಲ್ಲ. ಪರಮಾತ್ಮ, ನಮ್ಮ ರಾಜರು ದುರ್ಗವನ್ನೇರಿ ಕಾಡಿಗೆ ಹೋದವರು ಇನ್ನೂ ಆದರೂ ಬರಲೇ ಇಲ್ಲವಲ್ಲ. ಇರಲಿ, ನಾನು ಅದರ ಮುಂದೆ ಮುಂದೆ ಹೋಗಿ ನೋಡಬೇಕು. ನಮ್ಮ ಮೇಲೆ ಇಷ್ಟಕ್ಕೆ ಬರುತ್ತಿರುವಂತೆ ಇರಲಿ, ಬರಲಿ, ಒಂದು ಕಟ್ಟಿ ನೋಡಿಕೊಳ್ಳೋಣ.
ಈ ರಾಜ್ಯವನ್ನು ನನಗೆ ಸ್ವಾಧೀನ ಪಡಿಸುವ ಇಲ್ಲವೋ ಇಲ್ಲ ಯುದ್ಧಕ್ಕೆ ನಿಲ್ಲುವರು ದುರಾತ್ಮಕ ನಿನಗೆ ಬಂಗಾಳದಿಂದ ಬರುವುದೇನು ಏನೋ ಮೂಡ ನಿನಗೆ ಕಲಿಸಿಕೊಡಬೇಕಲ್ವಾ ಏನೋ ಅಲ್ಲ ಹಾಗಾದರೆ ನಮ್ಮ ಆಯುಧವನ್ನು ತೆಗೆದಿರುವಂತ ನಾನು ಈ ಮದಾಂಧವನ್ನು ಎಳೆದುಕೊಂಡು ಹೋಗಿ ನಮ್ಮ ಮುಂದಿನ ಪಂದ್ಯಗಳಲ್ಲಿ ಗೊಂದಲಾಗಿ ಆಗಬಹುದು. ನಾವು ಬಂದು ಬಹಳ ವರ್ಷಗಳೇ ಕಳೆದುಬೋದು. ನಾವು ಇಲ್ಲೇ ಇದ್ದರೆ ಇವರ ಮನೆಯಲ್ಲಿ ಊಟ ಮಾಡಿಕೊಂಡು ಹಾಯಾಗಿರ್ತೇವೆ. ನಿಮ್ಮ ತಂದೆಯವರನ್ನು ಹುಡುಕದೆ ಹಾಗೆ ಕಾಲ ಕಳೀತೇವೆ ಕಂದ. ನಾವು ಬಂದು ಬಹಳ ದಿನಗಳೇ ಕಳೆದು ಈಗ ಅಮ್ಮನವರನ್ನು ಕರೆದು ನಾವು ಹೊರಡೋಣ ಮಗನೇ. ಮೊದಲೇ ಹೇಳಿದ್ರಲ್ಲೋ, ನಾವು ಬಂದು ಬಹಳ ವರ್ಷಗಳೇ ಕಳೆದುಬೋದು. ಇಲ್ಲೇ ಇದ್ದರೆ ನಾವು ಹಾಯಾಗಿದ್ದು ಬಿಡ್ತೇವೆ. ನಿಮ್ಮ ತಂದೆಯವರು ಎಲ್ಲಿಯೂ ಹೋದರೂ ಬಾರಲೇ ಇಲ್ಲ. ಅವರನ್ನು ಹುಡುಕಿಕೊಂಡು ಇದೇ ಮಾರ್ಗವಾಗಿ ಬಂದೆ. ಹಾಗೆ ಈ ಅಮ್ಮನವರು ಅಕ್ಕನವರು ನಮ್ಮನ್ನು ಇಲ್ಲಿ ಸಾಕಿ ಸಲಹಿದರು. ನಾವು ಹೀಗೆ ಇಲ್ಲೇ ಇರುವುದು ಬೇಡ ಅಂತಲ್ಲ. ಇವರಿಗೆ ನಮ್ಮ ಅನ್ನದವರು ಬಾಧಿಸುವುದು. ನಾವು ಬೇರೆಯವರಿಗೆ ಕಷ್ಟ ಕೊಡಬಾರ್ದಲ್ಲವೋ ಮಗನೇ. ಆದ್ದರಿಂದ ನಾವು ಇಲ್ಲಿಂದ ಹೊರಟು ಹೋಗೋಣ. ಸರಿಯಾ ಮಗನೇ? ಅಮ್ಮ, ಇವರ ಮಲ್ಲಿಗೆ ಎಷ್ಟು ವರ್ಷಗಳಾದವು ತಾಯಿ? ಹೌದು ಮಗನೇ, ಬಹಳ ವರ್ಷಗಳೇ ಕಳೆದು ಹೋದವು ಮಗನೇ. ಅಮ್ಮ, 5-6 ವರ್ಷಗಳಿಂದ ಇವರು ಕೊಡುವ ಆಹಾರ ಪದಾರ್ಥಗಳಿಗೆ ನಾವು ಮಾಡುವ ಕೆಲಸ ಕಾರ್ಯಗಳಿಗೆ ಸಮವಾಗಲಿಲ್ಲವೇ ತಾಯಿ? ಅಯ್ಯೋ ಕಂದ, ನಾವು ಇರುವರು ನಾವು ಎಷ್ಟು ಕೆಲಸಗಳನ್ನು ಮಾಡ್ತೇವೆ ಮಗನೇ. ಆದರೆ ಅವರು ಕೊಡುವ ವಸ್ತು ಆಭರಣಗಳಿಗೆ ನಾವು ಋಣವಾಗಿರುವವು. ನಮ್ಮನ್ನು ಎಲ್ಲಾದರೂ ಮಾರಿಕೊಂಡು ಅವರನ್ನು ಋಣಮುಕ್ತರಾಗಿ ಮಾಡೋಣ. ನರ್ರಿ ತಾಯಿ. ಹಾಗಾಗಿ ಕಂದ, ಅಮ್ಮನವರು ಕರೆದ ಅಮ್ಮ, ಅಮ್ಮ ಬೇಗ ಬನ್ನಿ ಅಮ್ಮ. ಏನಮ್ಮ, ಏನಾಯ್ತು? ಅಮ್ಮ, ದಯವಿಟ್ಟು ನನ್ನನ್ನು ಮನಿಸಿ ಅಮ್ಮ. ನಾವು ಬಂದು
ಬಹಳ ವರ್ಷಗಳೇ ಕಳೆದು ಹೋದವು. ನೀವು ಕೊಟ್ಟ ಅನ್ನ ವಸ್ತ್ರ ಆಭರಣಗಳು ನಮ್ಮನ್ನು ಋಣಬಾಧೆಯಿಂದ ಬಾಧಿಸಿರುವುದು. ದಯಮಾಡಿ ನಮ್ಮನ್ನು ಯಾರಿಗಾದರೂ ಗ್ರಹಿಸಿ ನಮಗೆ ನಿಮ್ಮ ಋಣವನ್ನು ಹಂಚಿಕೊಳ್ಳಿ ಅಮ್ಮ. ನಾವು ಕೊಟ್ಟ ಅನ್ನನೇ ಋಣವಾಗಿರುತ್ತೆ, ನೀವು ವಿಚಾರಿಸಿ. ಪ್ರಾಣೇಶ್ವರ, ನಾವು ಕೊಟ್ಟ ಬಟ್ಟೆಗಳು ಋಣವಾಗಿರುತ್ತೆ, ನಾವು ಕೊಟ್ಟ ಅನ್ನಗಳು ಋಣವಾಗಿರುತ್ತೆ, ನೀವು ವಿಚಾರಿಸಿ ಸ್ವಾಮಿ. ಅವ್ವ ಯಾಕವ್ವ ನಮ್ಮ ಮನೆ ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಾರೆ ಯಾಕವ್ವ? ಅಣ್ಣನ ನಾವು ಬಂದು 5-6 ವರ್ಷಗಳೇ ಕಳೆದು ಹೋದವಣ್ಣ. ಹೇಗೆವರೆಗೂ ನಿಮ್ಮ ಅನ್ನ ವಸ್ತ್ರ ಆಭರಣಗಳೆಲ್ಲವೂ ನಮ್ಮನ್ನು ಬಹಳವಾಗಿ ಬಾಧಿಸಿರುವುದು. ಅಣ್ಣ, ದಯಮಾಡಿ ನಮ್ಮನ್ನು ಯಾರಿಗಾದ್ರೂ ವಿಗ್ರಹಿಸಿ ನಿಮ್ಮ ಋಣಬಾಧೆಯನ್ನು ಹರಿಸಿಕೊಳ್ಳಿ ಅಣ್ಣ. ಓ ದಮ್ಮಯ್ಯ ಕಣ ದಮ್ಮಯ್ಯ. ಏನಾದ್ರು ಸುಟ್ಬಿಟ್ಲಿ ಏನಾದ್ರು ಅಂದೇನೆ? ಇಲ್ಲ, ಏನಿಲ್ಲ, ಅಕ್ಕನವರಿಗೆ ಏನೂ ಹೇಳಲಿಲ್ಲ. ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ಏನಾದ್ರು ಹೇಳವ್ವ. ಇಲ್ಲ ಇಲ್ಲ, ನಮ್ಮನ್ನು ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ಅವರದೇನು ತಪ್ಪಿಲ್ಲ. ನಮ್ಮನ್ನು ಮನ್ನಿಸಿ ನಮ್ಮನ್ನು ಬೆಳೆಸಿಕೊಡಿ. ನಿನ್ನ ಹೊರ ಬಿಟ್ಟು ತಂಗಿ ತರ ನೋಡ್ತೀನಿ ಕಣವ್ವ. ಹೌದು ಅಣ್ಣ, ಅದಕ್ಕಾಗಿ ಮನೆ ಬಿಟ್ಟು ಹೆಂಗವ್ವ ಹೋಯ್ತೀಯ ನೀನು? ಅದೇ ಮಾತಿಗಾಗಿ ಹೇಳ್ತಿರ್ಬೋದು ಅಣ್ಣ. ನೋಡವ್ವ, ಮುಂದೆ ಸೋಲಾರು ಕೂಡ ಕಾಣ್ತಿರೋದು ಅಲ್ಲಿಗಾರ ಹೋಗಿ ಹಾಲು ಬಾರಿ ಬರೋದು ಎಲ್ಲವ ಹೋಗೋಣ. ತವರಿಂದ ಗಳಿಸಿ ನನ್ನ ಮರಿಬೇಡ ತವರಿಂದ ಗಳಿಸಿ ನನ್ನ ಮರಿಬೇಡ ಅಣ್ಣಯ್ಯ. ತಾಯಿ ತಂದೆ ಕಾಣದ ತಂಗರಿಯು ನಾನಯ್ಯ ಅಣ್ಣಯ್ಯ. ನನ್ನ ಮರಿಬೇಡ ಅಣ್ಣಯ್ಯ. ಅಣ್ಣ, ಅಣ್ಣಯ್ಯ. ಅನ್ನ ಬಟ್ಟೆ ಹೋಗಿ ಸಾಗಿದೆ. ಅನ್ನ ಬಟ್ಟೆ ಹೋಗಿ ಸಾಗಿದೆ. ನೂರು ಹೊತ್ತು ಬಂದರಿಂದ ನಮ್ಮದು ಸಾಗಿದೆ. ಅಣ್ಣಯ್ಯ, ನನ್ನ ಮರಿಬೇಡ ಅಣ್ಣಯ್ಯ. ಅಣ್ಣಯ್ಯ, ನನ್ನ ಮರಿಬೇಡ ಅಣ್ಣಯ್ಯ. ತವರಿಂದ ಗಳಿಸಿ ನನ್ನ ಮರಿಬೇಡ ಅಣ್ಣಯ್ಯ. ತಾಯಿ ತಂದೆ ಕಾಣದ ತಂಗರಿಯು ನಾನೇ ಅಣ್ಣಯ್ಯ. ನನ್ನ ಮರಿಬೇಡ ಅಣ್ಣಯ್ಯ. ಅಣ್ಣಯ್ಯ, ನನ್ನ ಮರಿಬೇಡ ಅಣ್ಣಯ್ಯ. ಅಣ್ಣ, ಮಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಸಾಕಿರುವೆ. ಇದು ನನ್ನ ಕೊನೆಯ ನಮಸ್ಕಾರಗಳು ಅಣ್ಣ. ಆಯ್ತು ಅವ್ವಯ್ಯ. ನಡೆಯವ್ವ, ಹೋಗೋಣ, ಮುಂದೆ ಹೋಗೋಣ, ನಡೆಯವ್ವ. ಈ ತಮ್ಮಯ್ಯನ ಯಾರು ನೋಡಕ್ಕೆಲ್ಲ ಮಾಸ್ಟರ್ನೇ ನೋಡೋದು. ಈ ತಮ್ಮಯ್ಯ ಅಲ್ವಾ ಇವರು? ಮಾಸ್ಟರ್ನೇ ಮಾಸ್ಟರ್ಗೆ ಹೇಳೋದು, ಯಾರಿಗೂ ಹೇಳಂಗಿಲ್ಲ. ನೋಡ್ರಿ ಸ್ವಾಮಿಗಳೇ, ಅಲ್ಲಿದ್ದರು ಹೋಯ್ತಾ. ನನಗೆ ಇರೋದು 70 ಎಕರೆ ಬಾಳೆ ತೋಟ, 10 ಎಕರೆ ಸರಿ, 10 ಎಕರೆ ಕುಸ್ಕಿ ಎಲ್ಲ ಇದ್ರು ನನಗೆ ಇರೋದು ಒಬ್ಬನೇ ಭಾಗ. ಆದ್ರೂ ಅವನು 30 ವರ್ಷದ ಮೇಲೆ ಹುಡ್ತಾ ಕಣ್ರಿ. ಹೆಂಗಿದೆನ ಗೊತ್ತೇನ್ರಿ? ಒಳ್ಳೆ ಮಾನವದ ಇದ್ದಾನ ಕಣ್ರಿ. ಕರಿತೀನಿ ನೋಡ್ರಿ ಹೆಂಗೆ. ಏ ದಂಡಪಾಲು ಬೇಡುವೆನು
ದಂಡಪಾಲು ನಿನಗೆ ಮಂಗಳವಾಲಿ ಮೇಲೆ ಕೇಳು. ಅಯ್ಯ ಅಯ್ಯ ಮದುವೆ ಮಾಡಯ್ಯ. ಆ ಆ? ಇನ್ನು ತುಟಿ ಮೇಲೆ ಮೀಸೆ ಬರೋಕ್ಕಾಗಿಲ್ಲ, ಮದುವೆ ಮಾಡಕ್ ಹೇಳ್ತಾರೆ. ನಾನು ಏನಪ್ಪ ಮಾಡೋದು? ನೀವು ಮದುವೆ ಮಾಡ್ಕೊಂಡು ನಾನು ಏನ್ ಮಾಡೋದು? ನಾನು ಯಾಕಾಗಿರೋದು? ನೀನ್ ಮದುವೆ ಮಾಡ್ಕೊಳ್ಳೋದು ನಾನ್ ನೋಡ್ಕೊಳ್ಳೋದ? ಯಾರೋ ಹೇಳ್ಕೊಟ್ಟ ನಿಮ್ಗೆ ಈಗ ಮಾತಾ? ಅಲ್ಲೇ ಶಿವಣ್ಣ ಅಂತಾರಲ್ಲ, ಅಲ್ಲಿ ಆಲ್ಮರ್ತ ಕೂತಿದ್ರು, ಹೋಗಿ ಹೇಳೋಣ ಅಂತ ಹೋದೆ. ಕರೆದ್ಬಿಟ್ಟು ಬಟ್ಟೆ ಕೂಸ್ಕೊಂಡ್ಬಿಟ್ಟು ಮೀಸೆಲ್ಲ ಬೆಳ್ಳಗಾಯ್ತ ನಿಮ್ಮ ಅಪ್ಪ ಮದುವೆ ಮಾಡ್ಕೊಳ್ಳೋದಲ್ವೇನ ಅಂತ ಕೇಳಿದ್ರು. ಹೋಗ್ಲಿ ಬಿಡು, ಮಾಡೋಣ, ಹೋಗ್ಲಿ ಬಿಡಯ್ಯ. ಬೂಡ ಇವತ್ತಲ್ಲ ನಾಳೆಗೆ ಮಾಡ್ತೀನಿ ಬಿಡಯ್ಯ. ಮನೆ ಕಡೆ ಹೆಂಗೋ ಕರೆ ಕೊಡಿ, ಕರೆ ಕೊಡಿ. ಬಿಳ ಮಟ್ಟಿ ಹಾಕ್ಬಿಟ್ಟೈತೆ. ಬಿಳಿ ಮಟ್ಟಿ ಇಟ್ಟಿದ್ರೆ ಕಪ್ಪು ಮಟ್ಟಿ ಇಕ್ಕಿದ್ದೇನೋ? ತೂದು ಮಡೆ ಗಂಡದೆ ತೂತ ಐತೆ. ಅಯ್ಯೋ, ತೂತಾಗಿಲ್ಲ ಕಣ, ಅದು ಓರಿಗರ ಆಗೈತೆ. ಓರಿಗರವಾ ಕ್ವಾನ್ ಕರ ಹಾಕಿದೆ. ಪಾನ್ಕರ ಹಾಕಿಲ್ಲ ಕಣ, ಸೂದು ಮುಡ ಗಂಡತೆ. ಎಮ್ಮೆ ಪಾನ್ಕರ ಹಾಕಿತ್ತೆ ಅಂತ ಹೇಳು. ನೋಡು, ನಿಮ್ಮ ಮಗು ಕೆಲಸ ಮಾಡಕ್ ಆಗ್ತಿಲ್ಲ, ಯಾರು ಕೆಲಸ ಕರ್ಕೊಂಡ್ ಬರ್ತೀನಿ ಬಿಡು. ಮುಂದೆ ಪ್ರವೇಶವನ್ನು ಕಾಣಿಸಿರೋದು ಅಲ್ಲಿಗೆ ಅಣ್ಣಯ್ಯ, ನಾವು ಹೋಗುವ ದಾರಿಯಲ್ಲಿ ಕಾಶಿ ವಿಶ್ವನಾಥನ ಗುಡಿ ಇರುವುದು. ಅಲ್ಲಿ ಹೋಗಿ ಭಕ್ತಿ ಭಾವದಿಂದ ದೇವರಿಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಆಗಲ್ಲ ನಮ್ಮೆಲ್ಲರಿಗೂ ಮುಕ್ತಿ ಕಟ್ಟಿಸು ಪರಮಾತ್ಮ. ನನ್ನ ಎಳೆಕಂದನನ್ನು ಕಾಪಾಡು ಪರಮಾತ್ಮ. ಅವೇ ಮುಂದೆ ಸರೋದು ಕಾಣ್ತಿರೋದು ಅಲ್ಲಿಗಾರ ನಿಮ್ಮನ್ನು ಬಾರಿಕೊಳ್ಳೋದು.
ಎಲ್ಲಾದರೂ ಹೋಗಿ ವಿಚಾರಣೆ ಮಾಡಿಕೊಂಡು ಮುಂದೆ ಮುಂದೆ ಹೋಗುದು. ಅಕ್ಕಯ್ಯ, ನಿಮ್ಮ ಹತ್ರ ಏನಾದರೂ ಭಿಕ್ಷೆ ಇದ್ರೆ ಕೊಡ್ತಾಯಿ. ಯಾರು ಭಿಕ್ಷೆ ಬೇಡುತ್ತಿರುವರು ಮಗನೇ, ನಿನ್ನ ಕೈಲಿರುವ ಪ್ರಸಾದವನ್ನೇ ಅವರಿಗೆ ದಾನವಾಗಿ ಕೊಡಪ್ಪ. ಇಲ್ಲಿ ವರ್ಷಕರು ಕೊಟ್ಟ ಕಾಯಿ ಪ್ರಸಾದವೂ ಇರುವುದು, ಇದನ್ನೇ ತೆಗೆದುಕೊಳ್ಳುವರು. ಹಾಗೆ ಆಗಲಿ ಅಣ್ಣಯ್ಯ, ನಿಮ್ಮ ಹತ್ರ ಏನಾದರೂ ಭಿಕ್ಷೆ ಇದ್ರೆ ಕೊಡ್ತಾಗಿ. ತಮ್ಮನೇ ಆಗಬೇಕಾದ್ರೆ ಭಿಕ್ಷೆ ಮಾಡೈತೆ. ಈ ಇಡೀ ಊರಲ್ಲಿ ಯಾರು ಭಿಕ್ಷೆ ಕೊಡ್ಲಿಲ್ವಾ? ನೋಡು, ಚಿಕ್ಕ ಕೊಟ್ಟರೆ ಒಂದು ಕಾಯಿ ಇರುವುದು. ನೀನು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಹಾಗೆ ಆಗಲಿ ಪರಮಾತ್ಮ. ಓಯ್ಯ, ಮುಂದೆ ಮುಂದೆ ಹೋಗೋಣ. ಅದು ಏನಪ್ಪ ಅದು? ಹೋಗೋ ದಾರಿಲಿ ಯಾರು ಅಡ್ಡ ಮಾಕೆ ಹೋಗ್ಬಿಟ್ಟು ನೋಡು. ರಾತ್ರಿಗೆ ಯೋ, ನಾವು ತಿರುಪತಿ ಒಬ್ಬರು ಸ್ವಾಮಿ ಇದ್ರು, ನನ್ ಅಡ್ಡ ಮಾಕಿರನು ಉದ್ದನ ಮಾಕೆ ನಿನ್ನೇನಯ್ಯ, ಅದೆಲ್ಲ ಕಡೆ ನಿನ್ನೇನಯ್ಯ, ನೀನ್ ಸಾರನೇನು ಅದು ಹೇಳೇ ನೀನು. ಈ ತಾಯಿ ಮಕ್ಕಳು ಮಾಡ್ತಿದ್ರೆ ಕೊಡ್ಕ ಇಲ್ಲ ವೈದ್ಯರಯ್ಯ. ಯೋ, ಸ್ವಲ್ಪ ಸುಮ್ಮನಿರಯ್ಯ, ಎಷ್ಟೇ ಖರೀದಿ ಹೇಳ್ತೀಯ? ನೋಡಯ್ಯ, ತಲೆ ಬಂದಂಗೆ ಮೂರ್ಸನೆ ಆಣೆ ಕೊಟ್ಬಿಡಯ್ಯ. ಅಯ್ಯೋ, ಅಷ್ಟೊಂದು ಕೊಡಕ್ಕಾಗಲ್ಲಪ್ಪ ನನ್ನ ಕೈಲಿ. 3 ಆಣಿ ಕೊಡ್ತೀನಿ, ಕೊಡೋದಾದ್ರು ಕೊಡು, ಬಿಟ್ಟು ಬಿಡು. ಮನೆಯಲ್ಲಿ ಬಡ ದುಡ್ಡು ತುಂಬಕ್ಕೆ ಚೀಲ ಸಡಿಗೆ ಆಗ್ಬೇಕು. ಅಯ್ಯೋ, ಬೇಕಾಯ್ತೈತೆ ಬಾ, ಒಂದೆರಡು ಚೀಲ ಕೊಡ್ತಾನ. ನೀನ್ ಇಸ್ಕೊಂಡೆ ಸುಮ್ ಕುತ್ಕೋ, ಕೇಳಿ ಫಸ್ಟ್ ಎಷ್ಟು ಕೊಡ್ತಾನ ಯಪ್ಪ ಅಂತ ಮೊದ್ಲು. ಅಷ್ಟೆಲ್ಲ ಕೊಡಕತ್ತಲ್ಲ. ಹೋಯ್ಯ, ಮುಂದೆ 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 ಅಣ್ಣ, ನಾವು ಇದೇ ರೀತಿ ಮುಂದೆ ಮುಂದೆ ಹೋಗುತ್ತಿದ್ದರೆ ಕಾಲ ಕಳೆಯುವುದು ಹೊರತು ಯಾರು ನಮ್ಮನ್ನು ಕೊಂಡುಕೊಳ್ಳುವುದಿಲ್ಲವಣ್ಣ. ಅಣ್ಣ, ಮನುಷ್ಯರಿಗೆ ಆಸೆ ಎಂಬುದು ದುಃಖಕ್ಕೆ ನೂಕುತ್ತದೆ. ಬೇಡ ಅಣ್ಣ, ಅವರು ಎಷ್ಟು ವರಗಳನ್ನು ಕೊಡುವರು ಅಷ್ಟನ್ನೇ ಸ್ವೀಕರಿಸಿ ನಮ್ಮನ್ನು ಅವರಿಗೆ ವಿಕ್ರಯಿಸಿ ಅಣ್ಣಯ್ಯ. ಹಾಗೆ ಆಗಲಿ. ಏನಯ್ಯ? ಕೊಡು ದುಡ್ಡು ತಗೊಳಯ್ಯ. ಯಾಕೆ ಕೊಡ್ಬೇಕು ಕೊಡೆಯ? ಅಮ್ಮ ತಗೊಳಮ್ಮ ಈ ದುಡ್ಡನ್ನ. ಈ ಹಣವನ್ನು ತೆಗೆದುಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸಿಕೊಡಿ ಅಣ್ಣಯ್ಯ. ಕೊಡವ ಅಪ್ಪ, ಚಿತ್ರಾನ್ನ ಬರತ್ತೇನೆ. ಈ ದುಡ್ಡು ತಗೋಬಿಟ್ಟು ಈ ಜಾತ್ರೆಯಲ್ಲಿ ಮುರಿಕರ ಮಾಡ್ತಾರೆ, ಕಷ್ಟಪಟ್ಟು ತಿಂದ್ಬಿಟ್ಟು ಈ ಸಾಕಾರ್ನಲ್ಲಿ ನೀರು ಇಳಿಸವ್ರೆ. ನೀರು ಕುಡ್ಬಿಟ್ಟು ಆ ಸ್ಕೂಲ್ ಸೆಕ್ಟರ್ ಮಂಗಳಪ್ಪ. ಯಾವ ಜನ್ಮ ಹುಟ್ಟಿದರೂ ಬಿಡದೆ ಕಾಡುವ ನವಜಾತಿ ತಾತ. ಈ ಹಣವು ನಮಗೆ ಋಣವಾಗಿರುವುದು. ಇದನ್ನು ತೆಗೆದುಕೊಂಡು ನಮ್ಮನ್ನು ಋಣಮುಕ್ತರಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಬಿಟ್ಟಿರಿಂದ ನಮ್ಮ ಮಕ್ಕಳು ಬೇಕು. ಮನೆಗೂ ಬಿಟ್ಟಾವೆ ದುಡ್ಡು ಕಳಿಸೋದು ತಾವು ಅಂಗಡಿ ಆಗ್ತವೆ. ಅವಯ್ಯ ಗೊತ್ತಿಲ್ಲ ಜಾಪನ ಏನಾದ್ರು ಒಳ ಒಟ್ಟಿ ತಂದಿದ್ದಾರ ನೋಡ್ತಿದ್ದಾರೆ. ಮನೆಯಲ್ಲಿ ಹೋಗೋಣ. ಅಮ್ಮ ಓದಿ ಬರುವೆ. ಏನಮ್ಮ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಕೃಷ್ಣಗಿರಿ ಸ್ವಾಮಿ.
ಅಮ್ಮ ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಸ್ವಾಮಿ, ನೀವು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ ಸ್ವಾಮಿ. ನಮ್ಮ ಮನೆ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಎಲ್ಲ ನಾವು ಮಾಡ್ತೀನಮ್ಮ. ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೇನೆ. ಒಂದು ದಿವಸಕ್ಕೆ ಒಂದು ಪಾವು ಅಕ್ಕಿ ಅನ್ನ ಕೊಡ್ತೀನಿ, 2 ಗಂಟೆ ರೆಸ್ಟ್ ಕೊಡ್ತೀನಿ, ಆಗುತ್ತೇನಮ್ಮ? ಆಗಬಹುದು. ಗಂಡಮಾಲು, ಮುಂದೆ ಗಂಡನ್ನೇ ನಾನು ಸಣ್ಣ ತಿಳ್ಕೊಂಡು ಏನು ಅಂತ ತಿಳ್ಕೊಂಡು ನೀವು ನೋಡ, ಇಬ್ಬರು ಕೆಲಸ ಬಂದಿದ್ದೀನಿ, ಏನ್ ಮಾಡೋದು ಹೇಳು? ಅಯ್ಯ, ಇವ್ರ ಕೂಲಿ ಏನ್ ಮಾಡಿದೀಯ? ಒಂದ್ ದಿವ್ಸಕ್ಕೆ ಒಂದು ಪಾವು ಅಕ್ಕಿ ಅನ್ನ, 2 ಗಂಟೆ ಕಾಲ ರೆಸ್ಟ್ ಅಂತ ಹೇಳಿದೀನಿ ಕಣೋ. ನಿಂಗೆ ಬುದ್ಧಿದೈತನಯ್ಯ? ಆ ಹುಡುಗ್ಗೆ ಬೇಕು 2 ಸೇರಕ್ಕೆ ಅನ್ನ, ನೀನೇ ತಿಂತಿ 3 ಸೇರಕ್ಕೆ ಅನ್ನವ. ಅವ್ ಹಂಗ್ ಬೇಕು 1 ಸೇರಕ್ಕೆ ಅನ್ನ. ಯಾರ ಮನೆ ತೆಗಿದೀಯಾ? ಓ, ನನ್ಗೆ ಕೆಟ್ಟವರಪ್ಪ ಇವನು. ನನ್ಗಿನ್ ನಾನೇ ಬುದ್ಧಿವಂತ, ನನ್ಗಿಂತ ಬುದ್ಧಿವಂತ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬೇಡ, ಆ ಹುಡುಗ್ ಬೇಡ. ಒಂದೇ ಸಾಕು, ಎಲ್ಲ ಕಳ್ಸ್ಬಿಡಕ್ ಹೇಳು. ಅಮ್ಮ ಬ್ಯಾಸಿ, ಈ ನಮ್ಮ ಮಗ ಹೇಳ್ತಾ ಇದ್ದೀನಿ, ಈ ಮಗುವನ್ನ ಎಲ್ಲಾರು ಬಿಟ್ಟು ಅಂತ ಹೇಳ್ತಾ ಇದ್ದೀನಿ ಕಣಮ್ಮ. ಅಯ್ಯ ಸ್ವಾಮಿ, ಏನು ಹೇಳುತ್ತಿರುವಿರಿ? ಕರುಣೆ ಬಾರದೆ ದಯವು ಬಾರದೆ ಕರುಣೆ ಬಾರದೆ ದಯವು ಬಾರದೆ ಜನನಿಗೆ ನಗರೆಂದು ಭಾವಿಸಿ ಜನನಿಗೆ ನಗರೆಂದು ಭಾವಿಸಿ ನನ್ನ ಹಸುಳೆಯಲ್ಲಿ ಬಿಡಲಿ. ಹಾಲು ಕೆಟ್ಟೆ ಮಗ, ನಾನು ಎಲ್ಲಿ ಸ್ವಾಮಿ ಬಿಟ್ಟು ಬರಲಿ? ದಯಮಾಡಿ ನೀವು ಕೊಡುವ ಅನ್ನದಲ್ಲಿಯೇ ನನ್ನ ಗಂಡನಿಗೆ ಅನ್ನ ಕೊಡುವೆನು. ದಯಮಾಡಿ ನನ್ನ ಮಗನನ್ನು ಎಲ್ಲಿ ಬಿಟ್ಟು ಬರಲಿ, ಅವನಿನ್ನು ಬಾಲನು. ಅದೆಲ್ಲ ಆಗಲ್ಲ ಕಣಯ್ಯ, ಆಗಲ್ಲ ಕಣಮ್ಮ. ನೀನ್ ಎಲ್ಲಾರ ಕಳ್ಸ ಬರ್ಬೇಕು. ಇಡೋದನ್ಪಾಲು ಹೇಳ್ತೀನಿ. ಅಮ್ಮ ನೋಡಮ್ಮ, ನನ್ನ ಮಗ ಹೇಳ್ತಾ ಇದ್ದಾನೆ, ನಿನ್ನ ಮಗನ ಎಲ್ಲಾರು ಬೇರೆ ಕಡೆ ಕೆಲಸ ಕಳಿಸ್ಬ ಅಂತ ಹೇಳ್ತಾ ಇದ್ದಾನೆ. ಹೋಗಿ ಎಲ್ಲಾರು ಮುಂದಕ್ಕೆ ಹೋಗಿ ನೆನ್ಪಾಲು ಈ ಅಮ್ಮ ಜೊತೆ ಹೋಗಿ ಆ ಹುಡುಗನ ಎಲ್ಲಾರು ಕಳಿಸ್ಬರಬ. ಆಯ್ತು ಬಿಡಯ್ಯ. ಏನ್ ಮಾಡೋದು? ಹೋಗ ಅಕ್ಕ. ಹಾಗೆ ಕಾಂದಾಗ ಗೂವೆ ಗೋಂದಾಗ ಹಾಗೆ ಕಾಂದಾಗ ಗೂವೆ ಗೋಂದಾಗ ಹೋದನು.
ನಾಗರಿಕರಿಂದ ಪಂಚ ತಗೊಂಡು ಎಳ್ಳಿಗಿನ ಸೀರ ತಗೊಂಡು ಮಡಿ ಮಾಡಿ ಇಟ್ಟಿದ್ರೆ ಒಂದು ಕಿಟ್ಟು ನೀವು ಅನ್ನ ಕೊಡೋಣ ಎಲ್ಲಿ ಹೋದಪ್ಪ